ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು? ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ, ಕ್ಷಮಿಸ್ಕೊಳ್ಳಿ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ 101 ಮ್ಯಾಜಿಕ್ ಮಂತ್ರಗಳು. ಬರೆದಿರೋದು ಡಾಕ್ಟರ್ ಶ್ವೇತಾ ಬಿಸಿ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ. ಚಾಪ್ಟರ್ನ ಹೆಸರು ಬಳಸುವ ಭಾಷೆಯ ಬಗ್ಗೆ ಎಚ್ಚರವಿರಲಿ. ಭಾಷೆ ಬಗ್ಗೆ ಎಚ್ಚರವಿರಲಿ. ನಿನ್ನೆ ಚಾಪ್ಟ್ರಲ್ಲಿ ವಾದ ಮಾಡೋದ್ರ ಬಗ್ಗೆ ನೋಡಿದ್ವಿ ಅಲ್ಲ, ಅದರಲ್ಲಿ ಭಾಷೆ ಶಬ್ದ ಹುಷಾರು ಅಂದಿದ್ದೆ ಅಲ್ಲ. ಸೊ ಈ ಚಾಪ್ಟ್ರಲ್ಲಿ ಎಚ್ಚರಿಕೆ ಇರಲಿ ನೀವು ಬಳಸೋ ಭಾಷೆ ಅಂತ ಹೇಳ್ತಿದ್ದಾರೆ. ಇದು ಬರೀ ಮಾತಾಡೋದು ಅಂತ ಅಲ್ಲ, ನೋಡೋಣ ಏನೇನಿರುತ್ತೆ ಅಂತ. ನೀವು ಬಳಸುವ ಭಾಷೆ ಎದುರುಗಡೆ ಇರುವಂಥವ್ರಿಗೆ ಇರುಸು ಮುರುಸು ಉಂಟು ಮಾಡ್ತಾ ಇದೆಯಾ? ನೀವಾಡುವ ಭಾಷೆಯಲ್ಲಿ ಪದಪ್ರಯೋಗ ಬಹು ಮುಖ್ಯವಾಗಿರುತ್ತದೆ, ಎಚ್ಚರ. ಯಾಕಂದರೆ ಜನಗಳಿಗೆ ನಾವೇನು ಅಂತ ಅರ್ಥ ಆಗೋದೆ ನಮ್ಮ ಮಾತಿಂದ, ನಮ್ಮ ಭಾಷೆಯಿಂದ. ನಾವು ಬಳಸೋ ಭಾಷೆ ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ಬಿಡುತ್ತೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ, ಮುಖಾನೇ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಆದರೆ ಎಲ್ರಿಗೂ ಆ ಕಲೆ ಇರಲ್ಲ ಕನ್ನಡಿಯಲ್ಲಿ ಮುಖ, ಅದು ಆ ಮನಸ್ಸನ್ನು ನೋಡೋ ಅಂಥದ್ದು. ಕೆಲವೊಂದು ಟೈಮ್ ಮುಖ ತುಂಬ ಚೆನ್ನಾಗೇ ಇರುತ್ತೆ, ಮನಸ್ಸು ಚೆನ್ನಾಗಿರಲ್ಲ. ಈಗ ಆ ಗಾದೆ ಮಾತು ಹೋಗ್ಬಿಟ್ಟಿದೆ ಆಯಿತಾ. ಈಗ ಆ ಗಾದೆ ಮಾತನ್ನು ನಾನಂತೂ ಬಿಲೀವ್ ಮಾಡಲ್ಲ. ಸೊ ನೋಡೋಕ್ಕೆ ಚೆನ್ನಾಗಿರೋರೆಲ್ಲ ಮನಸ್ಸಿಂದ ಚೆನ್ನಾಗಿರ್ತಾರೆ ಅಂತ ಅಲ್ಲ, ಅಥವಾ ನೋಡೋಕ್ಕೆ ಚೆನ್ನಾಗಿ ಇಲ್ಲದೆ ಇರೋರೆಲ್ಲ ಚೆನ್ನಾಗಿಲ್ಲ ಅಂತನೂ ಅಲ್ಲ. ಮನಸ್ಸು ಚೆನ್ನಾಗಿದ್ದರೆ, ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಎಲ್ಲರೂ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾರೆ. ಇದು ನನ್ನ ಕಾನ್ಸೆಪ್ಟ್. ಅಂದರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತೀವಿ. ನೀವು ನಾನು ನನ್ನ ಒಳಗಡೆಯಿಂದ ಚೆನ್ನಾಗಿದ್ದರೆ, ನನ್ನ ಮನಸ್ಸಿಂದ ಚೆನ್ನಾಗಿದ್ದರೆ ನನ್ನ ಮುಖ ಚೆನ್ನಾಗಿದೆ ಅನ್ನೋದು ಈ ಗಾದೆ ಮಾತಿನ ಅರ್ಥ. ಆದರೆ ಅದಲ್ಲ ನಾನು ಹೇಳಕ್ಕೆ ಹೋಗ್ತಿರೋದು. ನಿಮ್ಮ ಮನಸ್ಸು ಚೆನ್ನಾಗಿದ್ದರೆ ಎಲ್ಲರೂ ನಿಮಗೆ ಚೆನ್ನಾಗೇ ಕಾಣಿಸ್ತಾರೆ. ಇದು ಆ್ಯಕ್ಚುಲ್ ನಾವು ನೋಡಬೇಕಾಗಿರೋದು ಹೊಸದು, ಆಯಿತಾ. ಸೊ ಇಲ್ಲಿ ಹಾಗೆ ಅದು ಎಲ್ಲರಿಗೂ ಕಾಣಬೇಕು ಅಂತ ಅಂದರೆ ಅಟ್ಲೀಸ್ಟ್ ನಮ್ಮ ಭಾಷೆಯಿಂದನೇ ನಾವು ನೋಡೋಕ್ಕೆ ಸಾಧ್ಯ ಅಲ್ವಾ. ಸೊ ಭಾಷೆ ತುಂಬ ಇಂಪಾರ್ಟೆಂಟಾಗಿ ನಾವು ಸರಿಯಾಗಿ ಬಳಸಬೇಕು. ಎದುರುಗಡೆ ಇರೋರಿಗೆ ಅದು ಅವ್ರಿಗೆ ಹಿಂಸೆ ಆಗಬಾರ್ದು. ಅದ್ರ ಮೇಲೆ ನಾವು ಎಚ್ಚರಿಕೆ ಇಟ್ಕೋಬೇಕು. ಯಾಕಂದರೆ ಮಾತು ಕೆಲವೊಂದು ಟೈಮ್ ನಾವು ಮಾತಾಡ್ತಾ ಇರ್ತೀವಿ, ನಾವು ಅಂತೀವಿ ಇಷ್ಟು ದಿನ ಆದಮೇಲೆ ನನ್ನ ಜೊತೆ ರಿಲೇಷನ್ಶಿಪ್ ಇರೋದಿಲ್ಲ, ಇಷ್ಟು ದಿನ ಆದಮೇಲೆ ನನ್ನ ಫ್ರೆಂಡ್ಸ್ ನನ್ನ ಬಿಟ್ಟು ಹೋಗ್ಬಿಡ್ತಾರೆ, ಹಾಗೆ ಹೀಗೆ ಅಂತ. ನಮಗೆ ಗೊತ್ತಿಲ್ಲದೆ ನಾವು ನಮ್ಮ ಮಾತಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತೀವಿ. ನಾವು ಚೆನ್ನಾಗೇ ಮಾತಾಡ್ತಾ ಇದ್ದೀವಿ ಅಂತ ನೀವು ಅಂದ್ಕೊಳ್ತೀರಾ, ಬಟ್ ಅದು ಆಡ್ಕೊಳ್ಳೋ ರೀತಿ ಇರುತ್ತೆ. ಏನೇನು ಅಂತ ನಾವು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ನೀನು ಯಾವಾಗಲೂ ಹೀಗೆ, ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ನೆಗೆಟಿವ್ ಪದಗಳನ್ನು ನೀವು ಹೆಚ್ಚು ಬೇರೆಯವ್ರಿಗೆ ಬಳಸ್ತಾನೇ ಇದ್ದೀರಾ ಅಂದರೆ, ನೀವು ಅವರ ತಪ್ಪುಗಳನ್ನು ಹುಡುಕಿ ಹೇಳ್ತಾ ಇದ್ದೀರಾ ಅಂದರೆ, ಸೊ ನಿಮ್ಮ ಒಂದು ಮನಸ್ಥಿತಿ ಹಾಗೆ ಆಗಿಬಿಟ್ಟಿರುತ್ತೆ. ಜೀವನದಲ್ಲಿ ಬರೀ ತಪ್ಪುಗಳನ್ನೇ ಹುಡುಕ್ತಾ ಇರ್ತೀರಾ. ಅದಕ್ಕೆ ನಾನು ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ. ಅಲ್ಲಿ ಅವ್ರು ಹೇಳಿದ್ದನ್ನು ಇವತ್ತಿಗೂ ನಾನು ಫಾಲೋ ಮಾಡ್ತೀನಿ. ಟ್ರೈ ಟು ಸೇ 10 ಪಾಸಿಟಿವ್ ಸೆಂಟೆನ್ಸ್, ಓಕೆ. ಅವಾಯ್ಡ್ ಸಿಂಗಲ್ ನೆಗೆಟಿವ್ ಸೆಂಟೆನ್ಸ್. ಅಂತಂದರೆ ಒಂದು ಸಿಂಗಲ್ ನೆಗೆಟಿವ್ ಸೆಂಟೆನ್ಸ್ನೂ ಅವಾಯ್ಡ್ ಮಾಡಿ 10 ಪಾಸಿಟಿವ್ ಸೆಂಟೆನ್ಸ್ನ ಹೇಳಿ ಅಂತ. ಅವ್ರು ಅದನ್ನು ಹೆಂಗೆ ಹೇಳಿದರು ಅಂದರೆ, ನೀವು ಯಾವುದಾದ್ರೂ ಒಂದು ವಿಚಾರ ಹೇಳಬೇಕು ಅಂತಿದ್ದೀರಾ ಅಂದರೆ 10 ಒಳ್ಳೆ ಪಾಯಿಂಟ್ ಹೇಳಲೇಬೇಕಾಗಿರೋ 1 ನೆಗೆಟಿವ್ ಪಾಯಿಂಟ್ ಹೇಳಿ. ಸೊ ಆದಷ್ಟು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ನಿಮ್ಮ ಲೈಫ್ ಪಾಸಿಟಿವ್ ಆಗಿ ಬದಲಾಗುತ್ತೆ ಅಂತ ಹೇಳಿದರು. ನಾನು ಅದನ್ನು ಇವತ್ತಿಗೂ ಪ್ರಾಕ್ಟೀಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಒಂದು ಮಾತಾಡಬೇಕಾದ್ರೆ ಬಹಳ ಗಮನಿಸ್ತೀನಿ ನಾನು. ಈ ಒಂದು ವಾಕ್ಯದಲ್ಲಿ ನೀವು ನನ್ನನ್ನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ನಾನು ಏನು ಸೂಪರ್ ಅಂತ ಹೇಳ್ತಾ ಇಲ್ಲ, ಬಟ್ ಹೌದು ಪ್ರಾಕ್ಟೀಸ್ ಮಾಡಿದ್ರೆ ಅಭ್ಯಾಸ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ಆಲ್ರೆಡಿ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ನೀವೇ ಅದನ್ನು ಶೇರ್ ಮಾಡಿ ಇವತ್ತು. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಲೇಟ್ ಆಗುತ್ತೆ ಬೇಗ ಹೇಳು ಅನ್ನೋ ಜಾಗದಲ್ಲಿ ಬೇಗ ಹೇಳು, ಸಮಯಕ್ಕೆ ಸರಿಯಾಗಿ ಹೋಗೋಣ ಅಂತ ಬಳಸೋದು, ಓಕೆ. ಆಮೇಲೆ ಅಯ್ಯೋ ನಂಗೆ ತಲೆನೋವು ಹೋಗೋದೇ ಇಲ್ಲ ಅನ್ನೋದ್ರ ಬದಲು ನಾನು ನನ್ನ ತಲೆಗೆ ರೆಸ್ಟ್ ತಗೋಬೇಕು, ಸ್ವಲ್ಪ
ಆರಾಮಿರಬೇಕು, ಸ್ವಲ್ಪ ಸಮಾಧಾನವಾಗಿರಬೇಕು ಅಂತ ಹೇಳೋದು. ಅಯ್ಯೋ ನಂಗೆ ಟೈಮೇ ಇಲ್ಲ ಅನ್ನೋದ್ರ ಬದಲು ಟೈಮ್ನ ಸೆಟ್ ಮಾಡ್ಕೊಬೇಕು, ಟೈಮ್ ಮಾಡ್ಕೋಬೇಕು, ಈ ರೀತಿ ಹೇಳೋ ಅಂಥದ್ದು. ನಮಗೆ ನಾವು ಇದೇ ಥರನೇ ಭಾಷೆಗಳನ್ನು ಬಳಸ್ಕೋಬೇಕು, ನಾವು ಹೊರಗಿನವ್ರಿಗೂ ಇದೇ ಭಾಷೆಗಳನ್ನು ಬಳಸಬೇಕು. ನೀವು ಯಾರಿಗಾದ್ರೂ ಏನಾದರೂ ಗೈಡ್ ಮಾಡ್ತೀರಾ ಅಂದ್ಕೊಳ್ಳಿ, ನೀವು ನನ್ನ ಹತ್ರ ಏನು ಅಬ್ಸರ್ವ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ಯಾರಾದರೂ ನಂಗೆ ಹೇಳಕ್ಕೆ ಬಂದರೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ನೀವು ಅಬ್ಸರ್ವ್ ಮಾಡಿ ಹೇಳಿ. ನಾನು ಕೆಲವು ಪದ ಯೂಸ್ ಮಾಡ್ತೀನಿ, ರಿಪೀಟೆಡ್ಲಿ ಈ ಪದ ಯೂಸ್ ಮಾಡ್ತೀನಿ. ಯಾರಾದರೂ ಇಷ್ಟು ದಿನ ನನ್ನ ವಿಡಿಯೋ ನೋಡಿರೋರು ಅಥವಾ ಪಾಡ್ಕಾಸ್ಟ್ ನೋಡಿರೋರು ಅಥವಾ ನಮ್ಮ ಕ್ಲಾಸಲ್ಲಿರೋರಿಗೆ ಈ ಶಬ್ದ ನಾನು ಜಾಸ್ತಿ ಬಳಸಿರ್ತೀನಿ, ಈ ಶಬ್ದ ನಾನು ತುಂಬ ಬಳಸ್ತೀನಿ. ಓಕೆ, ಪ್ರತಿಯೊಬ್ಬರಿಗೂ ಅವ್ರ ಮಾತು ಮುಗಿದ ಮೇಲೆ ನಾನು ಈ ಪದ ಬಳಸ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಕೆಲವು ಪದಗಳಲ್ಲಿ ಇದು ಒಂದು. ಅದು ಯಾವುದು ಅಂತ ನೀವು ಗೆಸ್ ಮಾಡಿ ನೋಡೋಣ. ನೀವು ನನ್ನನ್ನು ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ಅಂತ ನಾನು ತಿಳ್ಕೊಳ್ತೀನಿ. ಅಬ್ಸರ್ವ್ ಮಾಡಿಲ್ಲ ಅಂದರೆ ನಾಳೆ ವಿಡಿಯೋದಲ್ಲಿ ಬೇಕಾದ್ರೆ ಹೇಳೋಣ, ಆಯಿತಾ? ಸೊ ನಾನು ನಾರ್ಮಲಿ ಭಾಷೆ ಮೇಲೆ ಭಾಳ ಗಮನ ಇರಬೇಕು. ಯಾಕಂದರೆ ಯಾರ ಹತ್ರ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಯಾರು ಸೂಕ್ಷ್ಮವಾಗಿರ್ತಾರೆ, ಕೆಲವರು ಈಗೋ ಹರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದೆಲ್ಲ ನೋಡ್ಕೊಂಡು ನಾವು ಮಾತಾಡಬೇಕಾಗತ್ತೆ. ನೆಗೆಟಿವ್ ಮಾತಾಡೋದು, ವ್ಯಂಗ್ಯವಾಗಿ ಮಾತಾಡೋದನ್ನು ನಾವು ಸ್ಟಾಪ್ ಮಾಡಬೇಕು. ಸಾಧ್ಯ ಆದರೆ ಒಳ್ಳೆಯದನ್ನು ಜಾಸ್ತಿ ಹೇಳಬೇಕು, ಒಳ್ಳೆಯದನ್ನು ಜಾಸ್ತಿ ತೋರಿಸ್ಬೇಕು. ಹಾಗೆ ನೀವೆಷ್ಟು ಜವಾಬ್ದಾರಿಯನ್ನು, ಅಂದರೆ ನೀವೆಷ್ಟು ಜವಾಬ್ದಾರಿ ತೊಗೊಂಡಿದ್ದೀರಾ, ನೀವು ಏನು ಕರೆಕ್ಟ್ ಟೈಮಿಗೆ ಬಂದ್ರಿ, ಈ ಥರ ಗುರುತಿಸಿ ಹೇಳೋದನ್ನು ನಾವು ಅಭ್ಯಾಸ ಮಾಡ್ಕೊಬೇಕು. ಹಾಗೆ ನೀವೇನಾದರೂ ನಿಮ್ಮ ಭಾಷೆಯಲ್ಲಿ ಹಿಡಿತಾ ಇಲ್ಲ ಅಂದರೆ, ಹೇಗೆ ಬೇಕು ಹಾಗೆ ಮಾತಾಡಿಬಿಟ್ರೆ, ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕು ಹಂಗೆ ಮಾತಾಡಿಬಿಟ್ರೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆನೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಬಂದುಬಿಡುತ್ತೆ. ಸೊ ಹಾಗಾಗಿ ಭಾಷೆ ಮೇಲೆ ಗಮನ ಇರಬೇಕು. ಭಾಷೆಯನ್ನು ಬಳಸುವಾಗ ಅಥವಾ ಮಾತಾಡುವಾಗ ಅನುಸರಿಸಬೇಕಾದ ಮುಖ್ಯ ಅಂಶ ನಮಗೆ ಗೊತ್ತಿರಬೇಕು. ಎದುರುಗಡೆ ಇರೋರಿಗೆ ನಾವು ಪ್ರಚೋದನೆ ಮಾಡಬಾರ್ದು, ಎದುರುಗಡೆ ಇರೋರಿಗೆ ಕೋಪ ಬರೆಸಬಾರ್ದು. ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ಈ ವಿಡಿಯೋ ಟಿ ವಿಲಿ ಹಾಕ್ಕೊಂಡು ನೋಡ್ತಾರೆ ನಮ್ಮಪ್ಪ ನಮ್ಮಣ್ಣ ನಮ್ಮತ್ತಿಗೆ ಎಲ್ಲ, ಆದರೂ ಹೇಳ್ತೀನಿ. ಓಕೆ, ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಇವತ್ತು ನಮ್ಮ ವಿಚಾರ ಹೇಳಿದ್ಯಾ ಅಂತ. ನಾನು ನಮ್ಮಣ್ಣ ಎಲ್ಲ ನಾವೆಲ್ಲೋ ಹೋಗಿ ಬರ್ತಾಯಿದ್ವಿ ಫ್ಯಾಮಿಲಿ ಫಂಕ್ಷನ್ಗೆ. ನಮ್ಮಣ್ಣ ಟ್ರಾಫಿಕ್ಕಲ್ಲಿ ಏನಾಯಿತು, ಮಿಸ್ಟೇಕ್ ಯಾರ್ದು ಅನ್ನೋದು ಬೇಡ, ಬಟ್ ಹೆಂಗೆ ಪ್ರೊವೋಕ್ ಆಗುತ್ತೆ, ಪ್ರಚೋದನೆ ಹೆಂಗಾಗುತ್ತೆ, ನಾವು ಅದ್ರ ಮೇಲೆ ಎಷ್ಟು ಎಚ್ಚರಿಕೆ ಇರಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನೀವು ಈ ಮಿಸ್ಟೇಕ್ಸ್ನ ಮಾಡಿರ್ತೀರ ಎಲ್ಲಾದರೂ ಒಂದು ಕಡೆ, ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಅವ್ನಿಗೆ ಹೋಗಬೇಕಾದ್ರೆ ಏನಾಯಿತು, ಸಿಗ್ನಲ್ ಬಿಟ್ಟಿದ್ರು, ನಾವು ಪಾಸ್ ಆಗಿಬಿಟ್ವಿ, ಸಡನ್ನಾಗಿ ಸಿಗ್ನಲ್ ಬಂದುಬಿಡ್ತು. ನಮ್ಮ ಮುಂದೆ ಇದ್ದಿದ್ದು ಒಂದು ಲಾರಿ ಸ್ಟಾಪ್ ಆಗೋಯ್ತು, ನಮಗೆ ಮುಂದಕ್ಕೆ ಹೋಗೋಕ್ಕಾಗಿಲ್ಲ. ಸೊ ನಾವು ಮಿಡಲ್ ರೋಡಿಗೆ ಬಂದು ನಿಂತ್ಕೊಂಡ್ಬಿಟ್ವಿ ಕಾರಲ್ಲಿ. ಮುಂದಕ್ಕೂ ಹೋಗೋಕ್ಕಾಗ್ತಿಲ್ಲ, ಹಿಂದಕ್ಕೂ ಹೋಗೋಕ್ಕಾಗ್ತಿಲ್ಲ. ಮುಂದೆಗಡೆಯಿಂದನೂ ಗಾಡಿಗಳು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಹಿಂದಕ್ಕೆ ಬರೋಣ ಅಂದರೆ ನಮ್ಮ ಹಿಂದೆನೂ ಗಾಡಿಗಳಿದೆ, ಹಿಂದಕ್ಕೂ ತೆಗಿಯೋಕ್ಕಾಗ್ತಾ ಇಲ್ಲ. ಆ ಗಾಡಿಗಳು ಪಾಸ್ ಆಗೋಕ್ಕೂ ಕಷ್ಟ ಆಗ್ತಾ ಇದೆ. ಟ್ರಾಫಿಕ್ ಪೊಲೀಸ್ ಅಲ್ಲಿಂದಾನೇ ಏಕವಚನದಲ್ಲಿ ಮಾತಾಡಿಕೊಂಡು ತೆಗಿಯೋ ಹಿಂದಕ್ಕೆ ಅಂದರೆ ಆ ಥರ ತೆಗೀರಿ ಅಂದ್ಕೊಂಡು ತೆಗಿಯಪ್ಪ ಅಂತ ಈ ಥರ ಎಲ್ಲ ಅವ್ರ ಫೇಸಲ್ಲೆಲ್ಲ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಬಂದರು. ನಮ್ಮ ಅಣ್ಣ ಆ್ಯಕ್ಚುಲಿ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಡಿಮೆ, ಆಯಿತಾ? ಸೊ ಅವನು ಸೇಮ್ ಅವ್ರ ಹಾಗೆ ಇವನು ಸ್ಟಾರ್ಟ್ ಮಾಡ್ದೆ, ಎಲ್ಲಿಗೋಗ್ಲಿ ಹಿಂದಕ್ಕೆ, ಎಲ್ಲಿ ತೆಗಿಲಿ ಹಿಂದಕ್ಕೆ, ಸರಿಯಾಗಿ ನೋಡು ಅಂತ. ನಾವು ಓಕೆ ಸುಮ್ಮನೆ ಇರು ಅಂತಲೇ ಇದ್ದೀವಿ. ಅವ್ನು ಕೇಳಿಸ್ಕೋತಿಲ್ಲ. ಹಿಂದೆ ಬಂದು ನೋಡು ಫಸ್ಟು, ತೆಗಿಯೋಕ್ಕಾಗತ್ತಾ ಅಂತ, ಸಿಗ್ನಲ್ ಇತ್ತು ಅಂತ ಬಂದೆ ನಾನು ಅಂತ ಇವನು ಸೇಮ್ ಮಾತಾಡ್ತಿದ್ದಾನೆ. ಅಲ್ಲಿ ಏನು ಜಗಳ ಆಗ್ತಾ ಇರೋದು ಅಂದರೆ, ಭಾಷೆ ಅಷ್ಟೇ, ಪ್ರಚೋದನೆ, ಎಚ್ಚರಿಕೆ ಮಿಸ್ ಆದಾಗ ಹೆಂಗಾಗುತ್ತೆ ಅಂತ. ಅದೇ ಸಿಚುಯೇಷನ್ನ ಬೇರೆ ಥರನೂ ಹ್ಯಾಂಡ್ಲು ಮಾಡ್ಬೋದಿತ್ತು. ಸರ್ ನೋಡಿ, ಸಿಗ್ನಲ್ ಬಿಟ್ಟಿತ್ತು, ಮುಂದಕ್ಕೆ ಬಂದುಬಿಟ್ವಿ, ಹಿಂದೆಗಡೆ ಗಾಡಿನ ಚೂರು ಹಿಂದಕ್ಕೆ ಕಳಿಸಿ, ಹಿಂದಕ್ಕೆ ತೆಗಿತೀನಿ, ಹಿಂದೆಗಡೆ ಗಾಡಿ ಇದೆ, ಪ್ಲೀಸ್ ಹಿಂದಕ್ಕೆ ಕಳಿಸಿ ಅಂತ ಹೇಳಿದಾಗ ಅವರು ಒಂದು 10 ಪದ ಬೈಯೋದನ್ನು 5 ಪದ ಬೈದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಸೊ ನಾವು ಎಕ್ಸ್ಟ್ರಾ ಮಾತಾಡಿದಾಗ ಎಕ್ಸ್ಟ್ರಾ ಬೈತೀವಿ, ಫೈನಲಿ ನಾವೇ ತಾನೇ ಹೆಚ್ಚು ಬೈಸ್ಕೊಳ್ಳೋದು, ನಮ್ಮ ನೆಮ್ಮದಿ ತಾನೇ ಹಾಳು ಮಾಡ್ಕೊಳ್ಳೋದು. ಹಾಗಾಗಿ ಭಾಷೆ ಮೇಲೆ ಬಹಳ ಎಚ್ಚರಿಕೆ ಇರಬೇಕು. ಎಷ್ಟೋ ಸಲ ಬರೀ ಹೋಗು ಬಾ ಅಂತ ಅಂದ್ಬಿಟ್ಟು, ಹೋಗೇ ಬಾರೆ ಅಂದ್ಬಿಟ್ಟು ದೊಡ್ಡ ಜಗಳನೇ ಆಗಿಬಿಟ್ಟಿದೆ. ಹಾಗಾಗಿ ಭಾಷೆ ಮೇಲೆ ನಾವು ಬಹಳ ಗಮನ ಕೊಡಬೇಕು. ಆ್ಯಂಡ್ ಪದಗಳು, ಯಾಕಂದರೆ ಪದಗಳು, ನಾವು ಬಳಸೋ ಪದಗಳು ಸಮ್ಟೈಮ್ಸ್ ಏನು ಗೊತ್ತಾ, ಜಗಳಗಳು ಮರ್ತೋಗ್ಬಿಡುತ್ತೆ, ಮಾತಾಡಿರೋ ಭಾಷೆಗಳು ನೆನಪಿರುತ್ತೆ, ಮಾತಾಡಿರೋ ಪದಗಳು ನೆನಪಿರುತ್ತೆ. ಯಾವ ವಿಷಯಕ್ಕೆ ಜಗಳ ಆಡಿದ್ವಿ ಅಂತ ಮರ್ತೋಗಿರ್ತೀವಿ, ಆದರೆ ಅಂದಿರೋ ಮಾತುಗಳನ್ನ ನಾವು ಮರ್ತಿರಲ್ಲ ಅಂತ ಅಂದರೆ ಪದಗಳು ಎಷ್ಟು ಪವರ್ಫುಲ್ ನೋಡಿ. ಅದಕ್ಕೋಸ್ಕರನೇ ಭಾಷೆಯ ಮೇಲೆ ನಮಗೆ ಎಚ್ಚರಿಕೆ ಇರಬೇಕು. ಆ ಜಗಳ ಮರ್ತೋದ್ರೂ ಕೂಡ ನಮಗೆ ಆ ಭಾಷೆಯ ಪದ ನೆನಪಿರುತ್ತೆ. ಹಾಗೆ ಪದಗಳು ಏನು ಹೇಳ್ತಾರೆ, ವಿಷಯ ಚಿಕ್ಕದೇ ಇರುತ್ತೆ, ಬಳಸೋ ಪದಗಳಿಂದ ದೊಡ್ಡದಾಗುತ್ತೆ. ಸಿಂಪಲ್, ಅದನ್ನು ಎತ್ತಿಡೋಕ್ಕಾಗಲ್ವಾ ಅಂತೀವಿ, ಆಯಿತಾ? ಮಿಸ್ ಆಗಿಬಿತ್ತು ಅಂತಾರೆ, ನಿಂದು ಬರೀ ಇದೇ ಆಯಿತು ಯಾವಾಗಲೂ ಅಂತ ಒಂದು ಭಾಷೆ ಎಕ್ಸ್ಟ್ರಾ ಬಳಸದೆ ಅಂದ್ಕೊಳ್ಳಿ, ಪದ ಶುರುವಾಯಿತು, ಆ ಕಡೆ ಒಂದು, ಈ ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ಒಂದು. ಆ ಭಾಷೆ ಮೇಲೆ ಗಮನ ಇದ್ದರೆ ನಾವು ನೆಮ್ಮದಿಯಾಗಿರ್ಬೋದು. ಅದಕ್ಕೆ
ಅದಕ್ಕೆ ಬಳಸುವ ಭಾಷೆಯ ಬಗ್ಗೆ ಎಚ್ಚರಿಕೆ ಇರಲಿ. ಒಂದು ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿರಲಿ, ನಾನು ಆಡೋ ಭಾಷೆ ಎದುರುಗಡೆ ಇರೋರಿಗೆ ಪ್ರಚೋದನೆ ಮಾಡಬಾರ್ದು, ಕೋಪ ಬರೆಸಬಾರ್ದು, ನನಗೂ ಕೋಪ ಬರೆಸಬಾರ್ದು. ಆ ಥರ ಭಾಷೆಯನ್ನು ನಾನು ಬಳಸೋದನ್ನು ಪ್ರಾಕ್ಟೀಸ್ ಮಾಡಬೇಕು. ತಮಾಷೆಗೂ ಕೂಡ ಕೆಲವರೆಲ್ಲ ಕೆಟ್ಟ ಲ್ಯಾಂಗ್ವೇಜ್, ಕೆಲವೊಂದು ಲ್ಯಾಂಗ್ವೇಜ್ಗಳನ್ನ ಅವ್ರಿಗೆ ಅದು ಕೆಟ್ಟದು ಅನಿಸ್ತಿರಲ್ಲ, ಸುಮ್ಮನೆ ಬೈತಾ ಇರ್ತಾರೆ, ಏನೇನೋ ಕಾಮಿಡಿಯಾಗಿ ಬೈತಿರ್ತಾರೆ, ರೇಗ್ಸೋ ಥರ ಬೈತಿರ್ತಾರೆ, ಮಕ್ಕಳ ಮುಂದೆ ಬೈತಿರ್ತಾರೆ, ಮಕ್ಕಳಿಗೆ ಬೈತಾ ಇರ್ತಾರೆ. ಆ ಭಾಷೆ ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ. ಹಿಂಗೆ ಮಾತಾಡ್ತಾರೆ ಅಂತ. ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಇರೋದು ನಿಮ್ಮ ಭಾಷೆಯಲ್ಲಿ. ನಿಮ್ಮ ಭಾಷೆಯಿಂದನೇ ಜನ ನಿಮ್ಮನ್ನು ಗುರ್ತಿಸೋದು. ನಿಮ್ಮ ಭಾಷೆಯ ಮೇಲೆ ಎಚ್ಚರಿಕೆ ಇರಲಿ ಅಂತ. ನೀವು ಮುಂಚೆ ಏನೇನು ಮಾತಾಡ್ತಾ ಇದ್ರಿ, ಏನೇನು ತಿದ್ಕೊಂಡಿದ್ದೀರಾ, ಈಗೇನು ಬದಲಾಗಿದ್ದೀರಾ, ಕಮೆಂಟ್ ಮಾಡಿ, ಜನಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.